ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ 7 ಸಭೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಂಥ 7 ಸಭೆಗಳ ಕುರಿತಾದಂಥ ಸವಿಸ್ತಾರವಾದಂಥ ಕಲಿವಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ದೇವಸೇವಕರು ನಮಗೆ ವಿಸ್ತಾರವಾಗಿ 7 ಸಭೆಗಳ ಕುರಿತಾದಂಥ ಅನೇಕ ವಿಷಯಗಳು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ನಾನು ಅನ್ನಿಸ್ತೇನೆ ನೀವು ಕೂಡ ಸಿದ್ಧರಾಗಿ ಬಂದಿದ್ದೀರಿ ಎಂಬುದಾಗಿ. ಅನೇಕ ಸಂಚಿಕೆಗಳಲ್ಲಿ ನಾವು ನಿಮ್ಮ ಮುಂದೆ ಬರೋದಕ್ಕೆ ಕೂಡ ಸಂತೋಷ ಪಡ್ತಾ ಇದ್ದೇವೆ. ಇವತ್ತು ಕೂಡ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆಸರೆ ಟಿವಿಯಲ್ಲಿ ನಿಮ್ಮನ್ನು ನಾವು ಸ್ವಾಗತಿಸುವರಾಗಿರ್ತೇವೆ. ಹಾಗೆ ನಮ್ಮ ಕಲಿವಿಕೆಯನ್ನು ಮುಂದುವರಿಸುವುದಕ್ಕಾಗಿ ದೇವಸೇವಕರಾಗಿರುವಂಥ DGM ಬೇತೇಲ್ ಸಭೆ ಹಿರಿಯ ಸೇವಕರು ಹಾಗೆ ಆಸರೆ ಟಿವಿಯ ಸಂಸ್ಥಾಪಕರು ಆಗಿರುವ ಪಾಸ್ಟರ್ ಸುನಿಲ್ ಜಾನ್ ಡಿಸೋಜ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಅವರನ್ನು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪಾಸ್ಟರ್, ಕಳೆದ ಸಂಚಿಕೆಯಿಂದ ನಾವು 7 ಸಭೆಗಳ ಕುರಿತಾಗಿ ನಾವು ಕಲಿತಾ ಇದ್ದೇವೆ. ನೀವು ವಿಸ್ತಾರವಾಗಿ ನಮಗೆ ಕಲಿಸ್ತಾ ಇದ್ದೀರಾ. ಹಾಗೆ ಕಳೆದ ಸಂಚಿಕೆಯಲ್ಲಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ದೂತನ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. 2ನೇ ಅಧ್ಯಾಯ 1ನೇ ವಾಕ್ಯ ಓದ್ತೀರಾ? ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಯಲ್ಲಿ ಹಿಡಿದುಕೊಂಡು 7 ಚಿನ್ನದ ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಹೇಳುವುದೇನೆಂದರೆ, ಅಂದರೆ ನಾವು ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನಿಸಿದ್ದೇವೆ ದೂತ ಎಂದರೆ ಯಾರು. ಏಕೆಂದರೆ ಈ ದೂತನಿಗೆ ದೇವರು ಇಲ್ಲಿ ಸ್ಪಷ್ಟವಾಗಿ ಸಂದೇಶವನ್ನು ಬರ ಎಂಬುದಾಗಿ ತಿಳಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂದರೆ ನಮ್ಮ ಜೀವಿತದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳಿಗೂ ಸಂಗತಿಗಳಿಗೂ ಅದರ ಹಿಂದೆ ದೈವಿಕವಾದಂಥ ಒಂದು ಪ್ರಭಾವ ಇದೆ, ಅಥವಾ ದುರಾತ್ಮನ ಒಂದು ಪ್ರಭಾವ ಕೂಡ ಇರ್ತದೆ. 2 ಒತ್ತಡಗಳು ಇರುವುದಕ್ಕೆ ಸಾಧ್ಯತೆಗಳು ಇರ್ತದೆ ಎಂಬುದು ಚೆನ್ನಾಗಿ ತಿಳ್ಕೋಬೇಕು. ಒಂದು ಸಭೆಗೆ ದೂತನ ಒಂದು ಪ್ರೊಟೆಕ್ಷನ್ ಇದೆ. ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇನೆ ನಾನು, ದೂತ ಎಂದರೆ ಒಂದು ಸಭಾಪಾಲಕನಿಗಿರುವಂಥ ಒಂದು ಅದು ಮಾತಾಗಿದೆ. ಎರಡನೇದಾಗಿ ಆಂಗ್ಲ ಭಾಷೆಯಲ್ಲಿ ಇದೇ ವಾಕ್ಯವನ್ನು ಏಂಜಲ್ ಎಂಬುದಾಗಿ ಕೊಟ್ಟಿದ್ದಾರೆ. ಕ್ಲಿಯರ್ ಆಗಿ ಏಂಜಲ್ ಅಂದರೆ ದೇವದೂತ. ದೇವದೂತ ಅಂದರೆ ದೇವರ ದೂತ, ಏಂಜಲ್ ದೇವರ ದೂತನ ಕುರಿತಾಗಿ ಹೇಳಲ್ಪಟ್ಟಿದೆ. ಇದು ಒಂದು ಸಭಾಪಾಲಕನಿಗೆ ಅನ್ವಯಿಸುವಂಥ ಪದವಾಗಿದೆ. ಒಂದು ಸಭೆಯನ್ನು ನಡೆಸುವಂಥ ಒಬ್ಬ ಸಭಾಪಾಲಕನಿಗೆ ಅಥವಾ ಕುರುಬನಿಗೆ ಅನ್ವಯಿಸುವಂಥ ಒಂದು ಪದವಾಗಿದೆ ದೂತ ಅಂದರೆ. ಅದರ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಧ್ಯಾನಿಸಿದ್ದೇವೆ. ಎರಡನೇದಾಗಿ ದೇವದೂತನಿಗೆ ಅನ್ವಯಿಸುವಂಥ ಒಂದು ಪದ ಅಂದರೆ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸತ್ಯವೇದದಲ್ಲಿ ದೇವದೂತರ ಸೇವೆಯ ಕುರಿತಾಗಿ ಸವಿಸ್ತಾರವಾಗಿ ಆದಿಕಾಂಡದಿಂದ ಪ್ರಕಟಣೆಯವರೆಗೆ ನಾವು ಕಾಣ್ತೇವೆ. ದೇವದೂತರಿಗೆ ಕೊಡಲ್ಪಟ್ಟಂಥ ವಿವಿಧ ರೀತಿಯ ಒಂದು ಸೇವೆಗಳ ಕುರಿತಾಗಿ ನಾವು ನೋಡ್ತೇವೆ. ಒಂದು ಸಭೆಗೆ ದೇವದೂತರ ಒಂದು ಪ್ರೊಟೆಕ್ಷನ್ ಇದೆ, ಅಥವಾ ಒಂದು ಕಾಯುವಿಕೆ ಇದೆ. ದೇವದೂತರ ಒಂದು ಕಾಯುವಿಕೆ ಇದೆ. ಒಂದು ಮಾತನ್ನು ಹೇಳಿದ್ದಾನೆ ಮತ್ತೆ 16, 18, 19ರಲ್ಲಿ, ಈ ಲೋಕದಲ್ಲಿ ನನ್ನ ಸಭೆಯನ್ನು ಬಂಡೆಯ ಮೇಲೆ ನಾನು ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವು ಅದನ್ನು ಜಯಿಸಲಾರದು. ಸಭೆಯನ್ನು ಕಟ್ಟುವುದು ಯಾರು ಈ ಲೋಕದಲ್ಲಿ? ಯೇಸುವೆ. ಈ ಸಭೆಗೋಸ್ಕರ ಅಪೊಸ್ತಲರ 20:28 ಪ್ರಕಾರ ತನ್ನ ಸ್ವಂತ ರಕ್ತವನ್ನು ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ ಮತ್ತು ಆ ಬೆಲೆ ಕೊಟ್ಟು ಆ ಸಭೆಯನ್ನು ಕೊಂಡುಕೊಂಡಿದ್ದಾನೆ. ನನ್ನನ್ನು ನಿಮ್ಮನ್ನು ಎಲ್ಲರನ್ನು ಆತನು ಕೊಂಡುಕೊಂಡಿದ್ದಾನೆ ಬೆಲೆ ಕೊಟ್ಟು. ಸಭೆಗೆ ಕೊಡಲ್ಪಟ್ಟಂಥ ಪ್ರೈಸ್ ಅಥವಾ ಬೆಲೆ ಅದು ಆತನ ರಕ್ತವಾಗಿದೆ. ಅದಕ್ಕೆ ಯೇಸು ಅಲ್ಲಿ ಮೆನ್ಷನ್ ಮಾಡಿದ್ದು, ನನ್ನ ಸಭೆಯನ್ನು ಭೂಲೋಕದಲ್ಲಿ ಬಂಡೆಯ ಮೇಲೆ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲ ಅದನ್ನು ಜಯಿಸಲಿಕ್ಕೆ ಆಗುವುದಿಲ್ಲ. ಪಾತಾಳ ಲೋಕದ ಬಲ ಸಭೆಯನ್ನು ನಾಶ ಮಾಡಲಿಕ್ಕೆ, ಸಭೆಯನ್ನು ಇಲ್ಲದಂತೆ ಮಾಡಲಿಕ್ಕೆ ತನ್ನ ಪೂರ್ಣ ಬಲವನ್ನು ಉಪಯೋಗ ಮಾಡ್ತದೆ. ಪಾತಾಳ ಲೋಕದ ಬಲದೊತ್ತಿಗೆ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳು, ವಾಯುಮಂಡಲದಲ್ಲಿರುವಂಥ ದುರಾತ್ಮ ಸೇನೆಗಳು, ಅಧಿಕಾರಗಳು, ಆಧಿಪತ್ಯಗಳು, ಅಂಧಕಾರದ ದೊರೆತನಗಳು ಈ ಸೈತಾನನೊಂದಿಗೆ ಸೇರಿ ಇವತ್ತು ಸಭೆಗೆ ವಿರುದ್ಧವಾಗಿ ಯುದ್ಧವನ್ನು ಸಾರಿ ಯುದ್ಧ ಮಾಡುತ್ತಾ ಸಭೆ ಇಲ್ಲದಂತೆ ಮಾಡಲಿಕ್ಕೆ ನೋಡ್ತವೆ. ಅದೇ ರೀತಿಯಲ್ಲಿ ಸಭೆಗೆ, ತನ್ನ ಸಭೆಗೆ ಯೇಸು ಕ್ರಿಸ್ತನು
ಒಂದು ಒಳ್ಳೆಯ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. ಇವತ್ತು ಲೋಕದಲ್ಲಿ ನೋಡ್ತಾ ಸಭೆ ಯಾವಾಗ ಆರಂಭವಾಯಿತು? ಅಪೊಸ್ತಲಗೀತೆ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಆ ಪಂಚಶತಮ ದಿವಸದಲ್ಲಿ 120 ಜನರು 10 ದಿವಸಗಳ ಕಾಲ ಯೇಸು ಕ್ರಿಸ್ತನ ಸ್ವರ್ಗಾರೋಹಣದ ನಂತರವಾಗಿ 10 ದಿವಸಗಳ ಕಾಲ ಪ್ರಾರ್ಥನೆಯಲ್ಲಿ ಆರಾಧನೆಯಲ್ಲಿ ಅವರು ಸಮಯ ಕಳೆಯುವಾಗ ದೇವರ ಸಮ್ಮುಖದಲ್ಲಿ 10ನೇ ದಿವಸ ಅಂದರೆ ಯೇಸು ಪುನರುತ್ಥಾನನಾಗಿ 50ನೇ ದಿವಸದಲ್ಲಿ ಪವಿತ್ರಾತ್ಮನ ಆಗಮನದ ಮೂಲಕ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆಯಲ್ಲಿ ಸ್ಥಾಪಿತವಾಗುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಅವತ್ತಿನಿಂದ ಇವತ್ತಿನವರೆಗೂ ಪಾತಾಳ ಲೋಕದ ಬಲ ಸಭೆಯನ್ನು ಇಲ್ಲದಂತೆ ಮಾಡಲಿಕ್ಕೆ ನೋಡ್ತಾ ಇದೆ. ಹಿಂಸೆಯ ಮೂಲಕ, ಸಮಸ್ಯೆಗಳನ್ನು ಕೊಡುವುದರ ಮೂಲಕ, ನೋವುಗಳನ್ನು ಕೊಡುವುದರ ಮೂಲಕ, ಅಥವಾ ಕಟ್ಟಡಗಳನ್ನು ಬೀಡಿಸುವುದರ ಮೂಲಕ, ಸಭೆಗಳಿಗೆ ಅಟ್ಯಾಕ್ ಮಾಡೋದರ ಮೂಲಕ, ದೇವಸೇವಕರಿಗೆ ಹಿಂಸೆ ಕೊಡೋದರ ಮೂಲಕ, ವಿಶ್ವಾಸಿಗಳಿಗೆ ತೊಂದರೆ ಕೊಡೋದರ ಮೂಲಕ ಸಭೆಯನ್ನು ಇಲ್ಲದಂತೆ ಮಾಡಲಿಕ್ಕೆ ಪಾತಾಳ ಲೋಕದ ಬಲವು ಒಂದು ಹೋರಾಡ್ತಾ ಇದೆ. ಅದೇ ರೀತಿಯಲ್ಲಿ ಸಭೆಗೆ ದೇವರು ತನ್ನದೇ ಆದಂಥ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. ಪಂಚಶತಮ ದಿವಸದಿಂದ ಇವತ್ತಿನವರೆಗೆ ಸಭೆ ಲೋಕದಲ್ಲಿ ಒಂದು ಹೆಮ್ಮರವಾಗಿ ಬೆಳೆದು ನಿಲ್ಲಬೇಕಾದರೆ, ಫಲಭರಿತವಾಗಿ ವಿಶಾಲವಾಗಿ ನಿಲ್ಲಬೇಕಾದರೆ ಅದಕ್ಕೆ ಒಂದೇ ಒಂದು ಕಾರಣ, ತನ್ನ ಸಭೆಗೆ ದೇವರು ಯೇಸು ಕ್ರಿಸ್ತನು ತನ್ನದೇ ಆದ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. ಇದು ಮಾನುಷಿಕವಾದಂಥ ಒಂದು ಕಾಯುವಿಕೆ ಅಲ್ಲ. ಅದಕ್ಕೆ 127ನೇ ಕೀರ್ತನೆ 1ನೇ ವಾಕ್ಯ ಓದುವಾಗ, ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವನು ಪ್ರಯಾಸ ಪಡೋದು ವ್ಯರ್ಥ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾಯುವವನು ಪ್ರಯಾಸ ಪಡೋದು ವ್ಯರ್ಥ. ದೇವರ ಕಾಯುವಿಕೆ ದೊಡ್ಡ ಕಾಯುವಿಕೆ. ಅದು ಕೇವಲ ಸಭೆಗೆ ಒಂದು ಪ್ರೊಟೆಕ್ಷನ್ ಮಾತ್ರವಲ್ಲ, ಒಬ್ಬ ದೇವ ಸೇವಕನಿಗೂ ಒಂದು ಪ್ರೊಟೆಕ್ಷನ್ ಇದೆ, ಒಬ್ಬ ಕ್ರೈಸ್ತ ವಿಶ್ವಾಸಿಗೂ ಒಂದು ಪ್ರೊಟೆಕ್ಷನ್ ಇದೆ, ದೇವರ ಸೇವೆಗೆ ಒಂದು ಪ್ರೊಟೆಕ್ಷನ್ ಇದೆ. ದೂತರ ಮೂಲಕವಾಗಿ ಇವತ್ತು ದೇವರು ತನ್ನ ಸಭೆಯನ್ನು ಕಾಯ್ತಾ ಇದ್ದ. ಅದಕ್ಕಾಗಿಯೇ ಎಷ್ಟೆಲ್ಲ ಸಭೆಗೆ ವಿರೋಧವಾಗಿ ಹಿಂಸೆ ಕೊಟ್ಟರು. ಸಭೆ ಬೆಳೀತಾ ಇದೆ. ಇವರ ಕರ್ತನ ಯೇಸುಸ್ವಾಮಿಯದ್ದು ಸಭೆ ಅಂದರೆ ಕಟ್ಟಡ ಅಲ್ಲ, ಸಭೆ ಅಂದರೆ ಧರ್ಮವಲ್ಲ. ಯೇಸುಸ್ವಾಮಿಯ ಸಭೆ ಅಂದರೆ ಕಟ್ಟಡವೂ ಅಲ್ಲ, ಧರ್ಮವೂ ಅಲ್ಲ, ಅಥವಾ ಮತವೂ ಅಲ್ಲ. ಸಭೆ ಅಂದರೆ ರಕ್ಷಣೆ ಹೊಂದಿದ ದೇವ ಜನರ ಗುಂಪು. ಅದು ಲೋಕದಿಂದ ಒಂದು ಉದ್ದೇಶಕ್ಕೋಸ್ಕರ ಕರ್ತನಾದ ಯೇಸುಸ್ವಾಮಿ ಕರೆದು ಬೇರ್ಪಡಿಸಿದ ರಕ್ಷಣೆ ಹೊಂದಿದ ದೇವ ಜನರ ಗುಂಪೇ ಕ್ರಿಸ್ತನ ಸಭೆಯಾಗಿದೆ. ಇವತ್ತು ಪಾಸ್ಟರ್ ಅದೇ ಕೆಲವೊಂದು ಕಡೆಯಲ್ಲಿ ನಾವು ನೋಡ್ತೇವೆ, ಧರ್ಮ ಅಂತೇಳಿ ಧರ್ಮ ಅಂತ ಪ್ರಚಾರ ಮಾಡೋದ್ರಿಂದ ಬಹಳಷ್ಟು ಮತಾಂತರ ಅಂತೇಳಿ ಎಲ್ಲ ಇದು ಬರ್ತದಲ್ಲ ಪಾಸ್ಟರ್ ಕ್ರೈಸ್ತ ಧರ್ಮಕ್ಕೆ. ಅದಕ್ಕೆ ಅಂದರೆ ನೀವು ಹೇಳೋ ಪ್ರಕಾರ ಇದು ಧರ್ಮ ಅಲ್ಲ, ಒಂದು ಮಾರ್ಗ. ಹೌದು, ಯೇಸು ಹೇಳಿದ ಯೋಹನ 14 ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗವಾಗಿದ್ದೇನೆ, ನನ್ನ ಹೊರತು ಯಾರು ಪರಲೋಕದ ತಂದೆಯ ಬಳಿಗೆ ಹೋಗಲಾರರು ಎಂಬುದಾಗಿ ಯೇಸು ಹೇಳಿದ್ದಾನೆ. ಇದು ಮಾನಸಾಂತರದ ಮೂಲಕವಾಗಿ ಮತ್ತು ರಕ್ಷಣೆ ಹೊಂದುವುದರ ಮೂಲಕ ಪರಲೋಕಕ್ಕೆ ಹೋಗುವಂಥ ಒಂದು ಮಾರ್ಗವಾಗಿದೆ ಕ್ರೈಸ್ತತ್ವ ಎಂಬುವಂಥದ್ದು, ಧರ್ಮವಲ್ಲ. ಮತಾಂತ ಒಂದು ಮತದಿಂದ ಇನ್ನೊಂದು ಮತಕ್ಕೆ ಬರುವುದರ ಮೂಲಕ ಏನು ಪ್ರಯೋಜನ ಇಲ್ಲ. ಲೋಕದಲ್ಲಿ ಅನೇಕ ಮತಗಳು ಇವೆ, ಒಳ್ಳೆಯದದು. ಮತದ ಕುರಿತಾಗಿ ನಾನು ಇವತ್ತು ಹೇಳುವುದಕ್ಕಾಗಿ ಅಲ್ಲ ಇರುವಂಥದ್ದು, ರಕ್ಷಣೆ ಕುರಿತಾಗಿ, ಮನುಷ್ಯನಿಗೆ ಲೋಕದ ನಂತರ ಇರುವ ಒಂದು ಜೀವಿತದ ಕುರಿತಾಗಿ. ಈ ಶರೀರ ಬಿಟ್ಟ ನಂತರ ಮನುಷ್ಯನಿಗೆ ಒಂದು ನಿಜವಾದಂಥ ಒಂದು ಜೀವಿತ ಇದೆ, ಅದರ ಕುರಿತಾಗಿಯೇ ಅದಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದದ್ದು. ಆ ಜೀವಿತವನ್ನು ಕೊಡುವುದಕ್ಕಾಗಿ ನಿತ್ಯವಾದ ಜೀವಿತ, ಸಂತೋಷದ ಜೀವಿತ, ಒಂದು ದೀರ್ಘಕಾಲದ ಒಂದು ದೀರ್ಘಕಾಲ ಅಂತಲ್ಲ, ಅದು ಮುಗಿಯದ ಜೀವಿತ. ನಿತ್ಯತ್ವದ ಜೀವಿತ ಅಂದರೆ ಮುಗಿಯದ ಜೀವಿತ, ಸಂತೋಷದ ಒಂದು ಜೀವಿತ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಮತ ಸ್ಥಾಪನೆಗೆ ಯೇಸು ಬರಲಿಲ್ಲ. ಕ್ರೈಸ್ತ ಧರ್ಮದ ಸ್ಥಾಪಕನು ಯೇಸು ಅಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದರೆ ಇನ್ನೊಂದು ವಿಷಯ, ಯೋಹನ್ನ 3:16 ಹೇಳ್ತಾರೆ, ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಇಳಿಸಿಕೊಟ್ಟನು, ಆತನ ನಂಬು ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದುವುದಕ್ಕಾಗಿ. ದೇವರು ಈ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು ಲೋಕದಲ್ಲೂ ಎಲ್ಲ ಧರ್ಮದ ಜನರನ್ನು ಆತನ ಪ್ರೀತಿ ಮಾಡಿ ತನ್ನ ಒಬ್ಬನೇ ಒಬ್ಬ ಮಗನನ್ನು ಯೇಸುಸ್ವಾಮಿಯನ್ನು ಕಳಿಸಿಕೊಟ್ಟನು. ಯಾಕೆಂದರೆ ಆತನನ್ನು ಯಾರು ನಂಬ್ತಾರೋ ನಾಶವಾಗುವುದಿಲ್ಲ, ನರಕಕ್ಕೆ ಹೋಗುವುದಿಲ್ಲ,
ಪಾಪದ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ನರಕಕ್ಕೆ ಹೋಗೋದಿಲ್ಲ. ಅವನು ನಿತ್ಯ ಜೀವ ಪಡೆದುಕೊಳ್ಳೋದಕ್ಕಾಗಿಯೇ ತನ್ನ ಮಗನನ್ನು ಆತನು ಕಳಿಸಿಕೊಟ್ಟನು. ಇವತ್ತು ಎಷ್ಟೋ ಜಾತಿ ಜನಾಂಗದ ಜನರುಗಳು ಸ್ವಾರ್ಥಿಯನ್ನು ಕೇಳಿ, ದೇವರ ವಾಕ್ಯ ಕೇಳಿ ಅವರು ಯೇಸು ಕ್ರಿಸ್ತನನ್ನು ನಂಬ್ತಾರೆ, ದೇವರ ಕಡೆಗೆ ತಿರುಗಿಕೊಳ್ತಾರೆ. ಅವ್ರ ಜೀವಿತಗಳು ಬದಲಾಗ್ತದೆ. ರೌಡಿಸಮ್ ಇದ್ದಲ್ಲಿದ್ದವರು ಅದೆಲ್ಲ ಬಿಟ್ಟು ಬರ್ತಾರೆ, ವ್ಯಭಿಚಾರದ ಪಾಪದಲ್ಲಿ ಇವರು ಬಿಟ್ಟು ಬರ್ತಾರೆ, ಕಳ್ಳರು ಸುಳ್ಳರು ಅನೇಕರೆಲ್ಲರೂ ತಮ್ಮ ಪಾಪದ ಜೀವಿತವನ್ನು ಬಿಟ್ಟು ಅವರು ದೇವರ ಕಡೆಗೆ ತಿರುಗಿಕೊಳ್ತಾರೆ. ಅವ್ರ ಜೀವಿತ ಬದಲಾಗ್ತದೆ. ಇವತ್ತು ಲೋಕದಲ್ಲಿ ನೋಡ್ತಾ ಇದ್ದೇವೆ. ಕಾರಣ ನಿಜವಾದ ಬೆಳಕಾದ ಯೇಸು ಅವರ ಜೀವಿತ ಬರುವಾಗ ಅವ್ರ ಜೀವಿತ ಬದಲಾಗ್ತದೆ. ಯೋಹನ್ನ 8:12 ಯೇಸು ಎಂದು ಮಾತಾಡಿದ್ದಾನೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯದೆ ಜೀವ ಕೊಡುವಂಥ ಬೆಳಕನ್ನು ಹೊಂದಿದ್ದಾನೆ. ಯೇಸು ಲೋಕಕ್ಕೆ ಬೆಳಕು. ಮತ್ತೆ 5:14 ಪುನಃ ಅರ್ಥನೆ, ನೀವೇ ಲೋಕಕ್ಕೆ ಬೆಳಕು. ಆ ಬೆಳಕಾದ ಯೇಸು ನಮ್ಮೊಳಗೆ ಬರುವಾಗ ನಾವು ಈ ಲೋಕದಲ್ಲಿ ಬೆಳಕಾಗಿ ನಾವು ಬದಲಾಗುತ್ತೇವೆ. ಮತ್ತು ನಮ್ಮಲ್ಲಿ ಏನಿರ್ತದೆ, ಜೀವ ಕೊಡುವ, ಇನ್ನೊಬ್ಬರಿಗೆ ಜೀವಿತವನ್ನು ಬದಲಾಯಿಸುವಂಥ, ಇನ್ನೊಬ್ಬರ ಲೈಫ್ ಕೊಡುವಂಥ ಬೆಳಕು ನಮ್ಮಲ್ಲಿ ಇರ್ತದೆ, ನಮ್ಮಲ್ಲಿ ಇದೆ. ಅದನ್ನು ಯೇಸು ಹೇಳಿತು. ಯೇಸು ಸ್ವಾಮಿ ಕ್ರೈಸ್ತ ಧರ್ಮದ ಸ್ಥಾಪಕನಲ್ಲ, ಯೇಸು ಬಂದಕ್ಕೆ ಒಂದೇ ದೇಶ. ಅದಕ್ಕಾಗಿ ನನ್ನ ಸಭೆಯನ್ನು ನಾನು ಭೂಲೋಕದಲ್ಲಿ ಬಂಡೆಯ ಮೇಲೆ ಕಟ್ಟುತ್ತೇನೆ, ಪಾತಾಳ ಲೋಕದ ಬಲವಾದನ್ನು ಜಯಿಸಲಾರದೆಂಬುದಾಗಿ ಯೇಸು ಹೇಳಿದ. ಹಾಗಾದರೆ ಸಭೆಗೆ ಒಂದು ಪ್ರೊಟೆಕ್ಷನ್ ಇದೆ. ಆತನ ಸಭೆಗೆ ಆತನ ಏನು ಕೊಟ್ಟಿದ್ದಾನೆ? ಒಂದು ಪ್ರೊಟೆಕ್ಷನ್ ಇದೆ. ಸಭೆಗೆ ಪ್ರೊಟೆಕ್ಷನ್ ಇದೆ, ಸೇವೆಗೆ, ದೇವರ ಸೇವೆಗೆ ಪ್ರೊಟೆಕ್ಷನ್ ಇದೆ, ದೇವರ ಸೇವಕನಿಗೆ. ಉದಾಹರಣೆಗೆ ಅಪೊಸ್ತಲರ 5:17 ನಾವು 21 ಓದುವುದಾದರೆ, ಅಲ್ಲಿ ಪಂಚಶತ್ತಮ ದಿವಸದ ನಂತರವಾಗಿ ಅಪೊಸ್ತಲರು ಸುವಾರ್ಥ ಸೇವೆ ಮಾಡುತ್ತಿರುವಾಗ ಈ ಯಹೂದ್ಯರು ಏನು ಮಾಡ್ತಾರೆ? ಮತಾಸಕ್ತಿಯಿಂದ, ಅದರ ಮತದ ಮೇಲಿರುವ ಪ್ರೀತಿ, ತಮ್ಮ ಮತದ ಮೇಲೆ ತಮ್ಮ ಮತ ನಾಶವಾಗ್ತದೋ, ಎಲ್ಲರೂ ಯೇಸುವನ್ನು ನಂಬಿಬಿಟ್ಟರೆ, ರಕ್ಷಣೆ ಹೊಂದಿಬಿಟ್ಟರೆ ನಮ್ಮ ಮತ ನಾಶವಾಗುತ್ತದೋ, ಧರ್ಮ ಹಾಳಾಗುತ್ತದೆಂಬ ಭಯದಿಂದ ಅವ್ರು ಹೊಟ್ಟೆ ಕಿಚ್ಚಿನಿಂದ ಏನು ಮಾಡ್ತಾರೆ? ಶಿಷ್ಯರನ್ನು ಹಿಡಿತಾರೆ, ಅಪೊಸ್ತಲರನ್ನು ಹಿಡಿತಾರೆ, ಹಿಡಿದು ಜೈಲಲ್ಲಿ, ಕಾವಲಲ್ಲಿ ಇಡ್ತಾರೆ, ಜೈಲಲ್ಲಿ ಹಾಕ್ತಾರೆ, ಸೆರೆಮನೆಯಲ್ಲಿ ಹಾಕ್ತಾರೆ. ಆದರೆ ಅಲ್ಲಿ ದೇವದೂತನು ಅಲ್ಲಿ ಬಂದು ಏನು ಮಾಡ್ತಾನೆ? ರಾತ್ರಿಯಲ್ಲಿ ದೇವದೂತ ಬಂದು ಅವರನ್ನು ಬಿಡುಗಡೆ ಮಾಡಿ ಅಲ್ಲಿಂದ ಪುನಃ ದೇವಾಲಯದಲ್ಲಿ ನಿಲ್ಲಿಸ್ತಾನೆ. ಹೋಗಿ ದೇವರ ವಾಕ್ಯ ಓದಿ, ವಾಕ್ಯ ಓದಿದ್ರೆ ಒಳ್ಳೆಯದು. 17 ಅಪೊಸ್ತಲರ 5:17 ಓದಿ. ಹೀಗಿರುವಲ್ಲಿ ಮಹಾಯಾಜಕನು ಸದ್ದುಕಾಯರ ಮತಕ್ಕೆ ಸೇರಿದವರಾದ ಅವನ ಜೊತೆಯಲ್ಲಿದ್ದವರೆಲ್ಲರೂ ಎದ್ದು ಮತಾಭಿಮಾನದಿಂದ ತುಂಬಿದವರಾಗಿ ಅಪೊಸ್ತಲರನ್ನು ಹಿಡಿದು ಪಟ್ಟಣದ ಕಾವಲಿನಲ್ಲಿಟ್ಟರು. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ಅವರನ್ನು ಹೊರಕ್ಕೆ ಕರೆದುಕೊಂಡು ಬಂದು, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜೀವ ವಿಷಯವಾದ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಅಂದನು. ಅವರು ಈ ಆಜ್ಞೆಯನ್ನು ಹೊಂದಿ ಬೆಳಕು ಹರಿಯುವಾಗಲೇ ದೇವಾಲಯದೊಳಗೆ ಹೋಗಿ ಉಪದೇಶ ಮಾಡಿದರು. ಇತ್ತಲಾಗಿ ಮಹಾಯಾಜಕನು ಅವನ ಜೊತೆಯಲ್ಲಿದ್ದವರು ಬಂದು ಹಿರಿಸಭೆಯನ್ನು, ಇಸ್ರಾಯೇಲರ ಯಜಮಾನರ ಸಭೆಯ ಎಲ್ಲವನ್ನು ಕೂಡಿಸಿ ಅವರನ್ನು ಕರ ತರುವುದಕ್ಕೆ ಸೆರೆಮನೆಗೆ ಕಳುಹಿಸಿದರು. ಓಲೆಕಾರರು ಹೋಗಿ ಅವರನ್ನು ಸೆರೆಮನೆಯಲ್ಲಿ ಕಾಣದೆ ಹಿಂತಿರುಗಿ ಬಂದು ಕಾವಲಿನ ಮನೆ ಪೂರ್ಣ ಭದ್ರವಾಗಿ ಮುಚ್ಚಿರುವುದನ್ನು, ಕಾವಲುಗಾರರು ಬಾಗಿಲುಗಳಲ್ಲಿ ನಿಂತಿರುವುದನ್ನು ಕಂಡೆವು. ಆದರೆ ತೆರೆದಾಗ ಒಳಗೆ ಒಬ್ಬರನ್ನೂ ಕಾಣಲಿಲ್ಲ ಎಂದು ತಿಳಿಸಿದರು. ನೋಡಿ, ಎಷ್ಟು ದೊಡ್ಡ ಅದ್ಭುತ ನೋಡಿ. ಸೆರೆಮನೆ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ, ಭದ್ರ ಕಾವಲು, ವಾಕ್ಯ ಏನಿರುತ್ತೆ? ಭದ್ರ ಕಾವಲು ಇದೆ, ಬಾಗಿಲುಗಳು ತೆರಲ್ಪಡಲೇ ಇಲ್ಲ. ಒಳಗಿದ್ದಂಥ ಕೈದಿಗಳು ಯಾರು? ಯೇಸುವಿನ ಸುವಾರ್ತೆ ಸಾರುವಂಥ ಯೇಸು ಕ್ರಿಸ್ತನ ಶಿಷ್ಯರು, ಅವರು ಕಾಣ್ತಾ ಇಲ್ಲ. ದೇವದೂತರ ಸೇವೆ ಅಂದರೆ ಇದು. ದೇವ ಸೇವಕರಿಗೆ ಒಂದು ಪ್ರೊಟೆಕ್ಷನ್ ಕೊಡುವಂಥದ್ದು, ಸೇವೆಗೆ ಒಂದು ಪ್ರೊಟೆಕ್ಷನ್ ಕೊಡುವಂಥದ್ದು. ಸೇವೆ ನಾಶ ಮಾಡಲಿಕ್ಕೆ ಆಗುವುದಿಲ್ಲ. ಯೇಸು ಕ್ರಿಸ್ತನ ಸೇವೆಯನ್ನು ಯಾರು ನಾಶ ಮಾಡಲಿಕ್ಕಾಗ 2 ತಿಮೋಥೆಯ 1:9 ಹೇಳ್ತದೆ, ದೇವರ ವಾಕ್ಯಕ್ಕೆ ಬಂಧನ ಇಲ್ಲ ಅಂತ. ಮನುಷ್ಯನನ್ನು ಬಂಧಿಸಬಹುದು, ದೇವರ ಸೇವಕರನ್ನು ಬಂಧಿಸಬಹುದು, ಸೆರೆಮನೆಗೆ ಹಾಕಬಹುದು, ಸುಳ್ಳು ಆರೋಪ ಹೊರಿಸಬಹುದು, ಸೆರೆಮನೆಗೆ ಅವರ ಮೇಲೆ ಬೇಡದ ಕೇಸ್ಗಳನ್ನು ಹಾಕಬಹುದು. ಕ್ರಿಮಿನಲ್ಗಳಲ್ಲ ದೇವ ಸೇವಕರು, ಸುವಾರ್ಥ ಸೇವೆ ಮಾಡಿದ್ದಾರೆ ನಿಮಿತ್ತವಾಗಿ ಒಳ್ಳೆ ಕೆಲಸ ಮಾಡ್ತಾರೆ, ಸ್ವಾರ್ಥ ಸಾರ್ಥ, ಜನರಲ್ಲಿ ಬದಲಾವಣೆ ಆಗುತ್ತದೆ. ಕುಡುಕದನ್ನು ಬಿಡ್ತಾರೆ, ಕುಟುಂಬದಲ್ಲಿ ಸಮಾಧಾನವಾಗಿರ್ತಾರೆ, ಸಮಾಜದಲ್ಲಿ ಒಂದು ಸಮಾಧಾನವಾಗಿ ಅವರು ಬಾಳ್ತಾರೆ, ಸಮಾಜಕ್ಕೆ ಒಳ್ಳೆಯದನ್ನು. ಆದರೂ ಅವರು ಯಾವುದೇ ಅಪರಾಧ ಮಾಡದೆ ಅವರನ್ನು ಆರೋಪ ಹೊರಿಸಿ ಇವತ್ತಿನ ದಿವಸಗಳಲ್ಲಿ ಸೆರೆಮನೆಗೆ ಹಾಕ್ತಾರೆ. ಸೇವಕನನ್ನು ಬಂಧಿಸಬಹುದು, ದೇವ ಸೇವಕನನ್ನು ಬಂಧಿಸಬಹುದು. ಕಳೆದ
ದಿವಸಗಳಲ್ಲಿ ಒಂದು ನಾನು ಸಾಕ್ಷಿ ಕೇಳಿದ್ದೆ ಒಬ್ಬ ದೇವಸೇವಕರದ್ದು. ಅವರನ್ನು ಸುವಾರ್ಥ ಸೇವೆಗೋಸ್ಕರವಾಗಿ ಅವರನ್ನು ಹಿಡಿದು ಸೆರೆಮನೆಯಲ್ಲಿ ಹಾಕಿದರು. ಆಗ ಅವ್ರಿಗೆ ತುಂಬ ಅವರನ್ನು ಅವರ ಹೆಂಡತಿಯನ್ನು ಇಬ್ಬರನ್ನು ಕೂಡ ಸೆರೆಮನೆಗೆ ಹಾಕಿದರು. ತುಂಬ ದುಃಖ ಆಯ್ತಂತೆ ಅವರಿಗೆ, ತುಂಬ ವೇದನೆ ಆಯಿತು. ಯಾವುದೇ ತಪ್ಪು ಅವರು ಮಾಡಲಿಲ್ಲ. ಜನರಲ್ಲಿ ಬದಲಾವಣೆಗಳಾಗ್ತಾ ಇದೆ, ಅನೇಕ ಹುಡುಕರು ಮಾರ್ಪಾಡ್ತಾ ಇದ್ದಾರೆ, ಈ ರೌಡಿಸಮಲ್ಲಿದ್ದವರೆಲ್ಲ ಬದಲಾಗ್ತಾ ಇದ್ದಾರೆ, ಅನೇಕರು ದೇವರ ಕಡೆ ತಿರ್ಗಿ ಇದನ್ನು ನೋಡಿದಾಗ ಅನೇಕರು ಸುಳ್ಳು ಆರೋಪ ಹೊರಿಸ್ತಾರೆ. ಶೈಲಿ ಅವರು ಬಿಡುಗಡೆ ಹೊಂದಿದ್ದರು ಕೆಲವು ದಿವಸ ನಂತರ, ಅದು ಬೇರೆ ವಿಚಾರ. ಬೇಲಿಲ್ಲದಿದ್ದಾರಲ್ಲಿ ಅವ್ರನ್ನ ಸೆರೆಮನೆಗೆ ಹಾಕಿದಾರಂತೆ. ಅದು ಅಲ್ಲಿ ಹೋದಾಗ ಅಲ್ಲಿ ಒಳಗಡೆ ಇದ್ದ ಕೈದಿಗಳಿಗೆ ಸುವಾರ್ತೆ ಹೇಳಲಿಕ್ಕೆ ಆರಂಭಿಸಿದರು. ಅವರಲ್ಲಿ ಬದಲಾವಣೆ ಉಂಟಾದ. ಅವರು ಮಾನಸಾಂತರ ಪಟ್ಟು ಕಣ್ಣೀರು ಬಿಟ್ಟು ಅವರು ದೇವರ ಕಡೆ ತೆರೆಕೊಂಡು ಅವರು ಒಳ್ಳೆ ವ್ಯಕ್ತಿಗಳಾಗಿ ಇದನ್ನು ನೋಡಿದಾಗ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟ್ರೇ ಬಂದು ಅವ್ರಿಗೆ ಹೇಳ್ತಾ ಇದ್ದಾರೆ, ಇಂಥವ್ರಿಗೆ ಹೋಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ, ಇಂಥವ್ರಿಗೆ ಇದರ ವಾಕ್ಯ ಹೇಳಿ ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರಂತೆ ಇವರನ್ನು. ಸೆರೆಮನೆ ಎಲ್ಲಿ ಹೋದ್ರು ನೋಡಿ, ದೇವರ ವಾಕ್ಯಕ್ಕೆ ಬಂಧನ ಇಲ್ಲ. ದೇವರ ಸೇವಕರನ್ನು ಸೆರೆಮನೆಗೆ ಹಾಕಬಹುದು, ಕ್ರೈಸ್ತ ವಿಶ್ವಾಸಿಗಳನ್ನು ಸೆರೆಮನೆಗೆ ಹಾಕಬಹುದು, ದೇವಾಲಯಗಳನ್ನು ಕೆಡವಿ ಹಾಕಬಹುದು, ಕಟ್ಟಡಗಳನ್ನು. ದೇವರ ವಾಕ್ಯವನ್ನು ಬಂಧಿಸಲಿಕ್ಕೆ ಆಗ್ತದೆ ಯಾರಿಂದಲೂ? 2 ತಿಮೋಥೆ 1:9 ಪ್ರಕಾರವಾಗಿ 2 ತಿಮೋಥೆ 1:9 ಪ್ರಕಾರ ವಾಕ್ಯ ಬಂಧಿಸಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಭದ್ರವಾದ ಕಾವಲಲ್ಲಿದ್ದಂಥ ಆ ದೇವ ಸೇವಕರನ್ನು ಅಲ್ಲಿಂದ ಕರ್ಕೊಂಡು ಹೋಗಬೇಕಾದರೆ ಒಬ್ಬ ದೇವದೂತನು, ಅಸಾಧಾರಣವಾದ ದೇವದೂತನ ಸೇವೆಯಲ್ಲಿ ನಾವು ನೋಡ್ತೇವೆ. ದೇವ ಸೇವಕರಿಗಿರುವ ಪ್ರೊಟೆಕ್ಷನ್, ಆ ಕಾಯುವಿಕೆ, ದೇವರ ಸೇವೆಗಿರುವಂಥ ಪ್ರೊಟೆಕ್ಷನ್ ಅಥವಾ ಕಾಯುವಿಕೆ, ದೇವರ ಜನರು ಅಥವಾ ಕ್ರೈಸ್ತ ವಿಶ್ವಾಸಿಗಳಿಗಿರುವಂಥ ಪ್ರೊಟೆಕ್ಷನ್ ಕಾಯುವಿಕೆ, ದೇವರ ಸಭೆಗಿರುವಂಥ ಒಂದು ಪ್ರೊಟೆಕ್ಷನ್ ಅಥವಾ ಕಾಯುವಿಕೆ ಈ ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಅಸಾಧಾರಣವಾದ ಕಾಯುವಿಕೆ ಆಗಿದೆ ಅದು. ಅದಕ್ಕೆ ವಾಕ್ಯ ಹೇಳ್ತದೆ, ಕೀರ್ತನೆ 34:7, ಯೆಹೋವನು ತನ್ನ ಭಕ್ತರ ಸುತ್ತಲೂ ದೂತರ ದಂಡನ್ನು ಕಾವಲಾಗಿ ಇಡುತ್ತಾನೆ. ದಂಡು ಎಂದರೆ ಯಾವುದು? ಒಂದು ದಂಡಿನಲ್ಲಿ 6,000 ಜನ ಇರುವಂಥದ್ದು. ತನ್ನ ಭಕ್ತನಿಗೆ 6,000 ದೇವದೂತರಿಗಿರುವ ಒಂದು ದಂಡಿನ ಕಾವಲಿದೆ. ಒಬ್ಬ ದೇವದೂತನ ಶಕ್ತಿ ಎಷ್ಟು ಗೊತ್ತಾ? 2 ಅರಸು 19ನೇ ಅಧ್ಯಾಯ 35-37 ವಾಕ್ಯ ಓದಿ. 2 ಕಿಂಗ್ ಚಾಪ್ಟರ್ 19 35-37. ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಅಶ್ಶೂರರು ಬೆಳಿಗ್ಗೆ ಎದ್ದು ನೋಡುವಲ್ಲಿ ಪಾಳೆಯ ತುಂಬ ಹೆಣಗಳಿದ್ದವು. ಒಬ್ಬ ದೇವದೂತ ಶಸ್ತ್ರಸಜ್ಜಿತರಾದ, ಶೂರರಾದ, ವೀರರಾದ ಸೈನಿಕರನ್ನು ಒಂದೇ ಒಂದು ಕ್ಷಣದಲ್ಲಿ ಸಾಯಿಸಬೇಕಾದರೆ ಒಬ್ಬ ದೇವದೂತನ ಶಕ್ತಿ ಎಷ್ಟು? ಒಬ್ಬ ಭಕ್ತನಿಗೆ ಒಂದು ದಂಡು, 6,000 ದೇವದೂತರನ್ನೇ ದೇವರು ಪ್ರೊಟೆಕ್ಷನ್ಗಾಗಿ ಕೊಡಬೇಕಾದರೆ ನಮ್ಮ ಕಾವಲು ಎಷ್ಟು? ನಮಗಿರುವಂಥ ಕಾವಲು ಯಾವುದದು? ಭಯಂಕರ ಕಾವಲದು. ಅದಕ್ಕೆ ನಾವು ವಿಶೇಷ, ಅದಕ್ಕೆ ಅವತ್ತು ಮೋಶೆ ಹೇಳ್ತಾ ಇದ್ದಾನೆ, ವಿಮೋಚನೆ ಕಾಂಡ 33ನೇ ಅಧ್ಯಾಯ 16-17 ವಾಕ್ಯ ಓದುವಾಗ, ನೀನು ನಮ್ಮ ಸಂಗಡ ಬರುವುದರಿಂದ ನಾವು ಈ ಲೋಕದಲ್ಲಿ ವಿಶೇಷವಾದವರೆಂದು ಇತರ ಜನರು ತಿಳಿದುಕೊಳ್ಳುವರು. ನಾವು ಸ್ಪೆಷಲ್ ಜನರನ್ನು ನೋಡ್ತೇವೆ. ಯಾರು? VIP ಅವರು ಅಲ್ಲ. ನಾವು ಲೋಕದಲ್ಲಿ ಒಂದು ವೇಳೆ ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿರ್ಬೋದು, MLA ಅವರು ಆಗಿರ್ಬೋದು, MP ಅವರಾಗಿರ್ಬೋದು, ಕೇಂದ್ರ ರಾಜ್ಯ ಮಂತ್ರಿಗಳಾಗಿರ್ಬೋದು, ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು, ಪ್ರಧಾನಮಂತ್ರಿಯವರಾಗಿರ್ಬೋದು, ಅವರಿಗಿರುವಂಥ ಅವರು ಸ್ಪೆಷಲ್ ಜನರು. ರಾಷ್ಟ್ರಪತಿಯವರಾಗಿರ್ಬೋದು, ಅವರಿಗೆ ಒಂದು ಸುಸಜ್ಜಿತವಾದಂಥ ವಾಹನದಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ. ಮತ್ತು ಮುಂದೆ ಪೊಲೀಸ್, ಹಿಂದೆ ಪೊಲೀಸ್, ಹಾಗೆ ಪ್ರೊಟೆಕ್ಷನ್ ಕೊಟ್ಟು ನಮ್ಮ ಸರ್ಕಾರ ಅವರನ್ನು ಏನು ಮಾಡ್ತಾರೆ, ಕಾಯ್ತದೆ. ಅವರು ಹೋಗುವಾಗ ಕೆಲವುಗಳಿಗೆ ಸಿಗ್ನಲ್ಗಳನ್ನು ಬಂದ್ ಮಾಡಿ ವೆಹಿಕಲ್ಗಳನ್ನು ಇದು ಮಾಡಿ ರೋಡ್ಗಳನ್ನು ಖಾಲಿ ಇಡ್ತಾರೆ. ಅವ್ರು ಹೋಗೋ ಮಾರ್ಗದಲ್ಲೆಲ್ಲ ಅಲ್ಲಲ್ಲಿ ಪೊಲೀಸ್ ಕಾವಲು ಇರುವಂಥದ್ದನ್ನು ನೋಡ್ತೇವೆ. ಆವಾಗ ನೋಡುವಂಥ ಜನರಿಗೆ ಗೊತ್ತಾಗ ಯಾರೋ ಒಂದು VIP ಬರ್ತಾ ಇದ್ದಾರೆ, ಯಾರೋ ಒಬ್ಬ ವಿಶೇಷ ವ್ಯಕ್ತಿ ಬರ್ತಾ ಇದ್ದಾರೆ ಅಂತ. ದೇವ್ರ ವಾಕ್ಯ ಏನು ಹೇಳ್ತದೆ? ಅವರಿಗಿರುವ ಆ ಕಾವಲಿಗಿಂತಲೂ ಒಬ್ಬ ಕ್ರೈಸ್ತ ವಿಶ್ವಾಸಿಗಿರುವ ಕಾವಲು ದೊಡ್ಡ ಕಾವಲು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಎಲೀಷನಿಗೆ ಕಾವಲು ಕೊಡ್ತಾರೆ. ಹೌದು, 2 ಅರಸು 6ನೇ ಅಧ್ಯಾಯ 14, 16, 17ರಲ್ಲಿ ನಾವು ಓದ್ತೇವೆ. ರಥಾಶ್ವಗಳ ಒಂದು ದೇವದೂತರ ಸೈನ್ಯವನ್ನು ಎಲೀಷ ಮತ್ತು ಅವನ ಸೇವಕನಿಗಾಗಿ ದೇವರಲ್ಲಿ ಕಳಿಸಿಕೊಡುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಹೌದು, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ದೇವದೂತರ ಒಂದು ಸೇವೆ ಇದೆ, ಹೊಸ ಒಡಂಬಡಿಕೆಯಲ್ಲಿ ಕೂಡ ದೇವದೂತರ ಒಂದು ಸೇವೆ ಇದೆ. ಅದನ್ನು ಚೆನ್ನಾಗಿ ಅರ್ಥ ಮಾಡಬೇಕು. ಸಭೆಗೆ ದೇವದೂತರ ಒಂದು ಪ್ರೊಟೆಕ್ಷನ್ ಇದೆ.
ಈ ರೆವಲ್ಯೂಷನ್ 2:1 ಪ್ರಕಟಣೆ 2:1 ಹೇಳುವಂಥ ದೂತ ಅಂದರೆ ಸಭೆಯನ್ನು ಕಾಯಲಿಕ್ಕಿರುವಂಥ ದೂತನಿಗಿರುವಂಥ ಒಂದು ಸಂದೇಶ ಅದು. ಅಂದರೆ ಅದರ ಬಗ್ಗೆ ನಾವು ಇನ್ನೊಂದು ಸಂಚಿಕೆಯಲ್ಲಿ ಇದು ಸಮಯ ನಮಗೆ ಸಾಕಾಗಲಿಕ್ಕಿಲ್ಲ. ನೆಕ್ಸ್ಟ್ ಸಂಚಿಕೆಯಲ್ಲಿ ನಾವು ಅದರ ಬಗ್ಗೆ ನಾವು ಸವಿಸ್ತರವಾಗಿ ನಾವು ದಾನ ಮಾಡಲಿಕ್ಕೆ ನಾವು ಹೋಗ್ತೇವೆ. ಆ್ಯಕ್ಚುಲಿ ದೇವದೂತರ ಸೇವೆಯನ್ನು ಹೇಗೆ ಆದಿಕಾಂಡದಿಂದ ಮಲಾಖಿಯವರೆಗೆ ಹಳೆ ಒಡಂಬಡಿಕೆಯಲ್ಲಿ ಕಾಣ್ತೇವೋ, ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯದಿಂದ ಪ್ರಕಟಣೆವರೆಗೂ ಕೂಡ ಇರುವ ದೇವದೂತನ ಸೇವೆಯನ್ನು ನಾವಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಹೇಗೆ ಒಂದು ಸಭೆ ಒಂದು ಆತ್ಮೀಯವಾದ ತನ್ನ ಏನು ಹೇಳ್ತಾರೆ ಆತ್ಮೀಯವಾದಂಥ ಒಂದು ಪ್ರಭಾವ ಕಳ್ಕೊಳ್ಳುವುದಾದರೆ ಅಥವಾ ಆತ್ಮೀಯವಾದ ಗುಣ ಮಟ್ಟತೆಯನ್ನು ಕಳ್ಕೊಳ್ಳುವುದಾದರೆ, ಒಬ್ಬ ದೇವ ಸೇವಕನಿಗೆ ಹೇಗೆ ಒಂದು ಜವಾಬ್ದಾರಿಕ್ಕಿದೆಯೋ ಸಭೆಯ ಕುರಿತು, ಅದೇ ರೀತಿ ಒಬ್ಬ ದೇವ ಸೇವಕನಿಗೂ, ಆ ಸಭೆಗಿರುವ ದೇವ ಸೇವಕನಿಗೂ ದೇವದೂತನಿಗೂ ಅಷ್ಟೇ ಜವಾಬ್ದಾರಿ ಇದೆ. ಪ್ರೈಸ್ ಗಾಡ್. ಆ ದೇವದೂತನಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ನಾನು ಆವಾಗಲೇ ಹೇಳಿದ್ದೇನೆ, ನಮ್ಮ ಜೀವಿತ ನಡೆಯುವ ಪ್ರತಿಯೊಂದು ಕಾರ್ಯಗಳ ಹಿಂದೆ ಒಂದು ಕಾಣದ ಲೋಕದ ಆತ್ಮಿಕ ಶಕ್ತಿಗಳ ಪ್ರಭಾವ ಇದೆ. ನಾವು ಕೊಲೊಸೆ 1:13 ಓದ್ತೇವೆ, ತಂದೆಯಾದ ದೇವರು ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡುಗಡೆ ಮಾಡಿ ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ಬೆಳಕಿನ ರಾಜ್ಯದಲ್ಲಿ ಸೇರಿಸಿದ್ದಾನೆ. ಈಗಾಗಲೇ ನಾವು ಯಾವಾಗ ಹೊಸದಾಗಿ ಹುಟ್ಟಿದ್ದೇವೆ ಆ ದಿವಸವೇ ದೇವರ ರಾಜ್ಯದಲ್ಲಿ ನಾವು ಗುರುತಿಸಿಕೊಂಡಿದ್ದೇವೆ. ದೇವರ ರಾಜ್ಯವಾಗಿ ದೇವರ ರಾಜ್ಯದಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ಹುಟ್ಟಿದೆ ದೇವರ ರಾಜ್ಯಕ್ಕೆ. ಇವತ್ತು ನಾವು ದೇವರ ರಾಜ್ಯದಲ್ಲಿ ಇಲ್ಲೂ ಕಾಣುವಂಥ ಲೋಕದಲ್ಲಿ ಇದ್ದರೂ ಕೂಡ ಈ ಕಾಣುವ ಲೋಕದಲ್ಲಿ ಕಾಣದ 2 ರಾಜ್ಯಗಳಿವೆ. ಯಾವುದದು? ಅಂಧಕಾರ ರಾಜ್ಯ ಸೈತಾನಿಗೆ ಸಂಬಂಧಪಟ್ಟದ್ದು, ಬೆಳಕಿನ ರಾಜ್ಯ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟದ್ದು. ನಮ್ಮ ಜೀವಿತದ ನಡೆಯುವ ಪ್ರತಿಯೊಂದು ಕಾರ್ಯಗಳ ಸಂಗತಿಗಳಿಂದ ಕಾಣದ ಲೋಕದ ಕಾಣದ ಶಕ್ತಿಗಳ ಪ್ರಭಾವ ಇದೆ ಎಂಬುದಾಗಿ ತಿಳ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಒಂದು ಏನು ಹೇಳ್ತಾರೆ ಆ ಒಂದು ಮೆಚ್ಯೂರಿಟಿಗೆ, ಆತ್ಮೀಯವಾದಂಥ ಒಂದು ಬೆಳವಣಿಗೆಗೆ ನಾವು ಆ ಪ್ರಕಟಣೆ ಹೊಂದಿ ಬೆಳೀಲಿಕ್ಕೆ ನಮಗೆ ತುಂಬ ಸುಲಭವಾಗ್ತದೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, 7 ಸಭೆಗಳ ಕುರಿತಾದಂಥ ಈ ಒಂದು ಕಲಿವಿಕೆಯಲ್ಲಿ ದೇವಸೇವಕರು ಇವತ್ತು ದೂತನ ಕುರಿತಾದಂಥ ಅನೇಕ ವಿಷಯಗಳನ್ನು ನಾವು ಸೇವಕರು ತಿಳಿಸಿದ್ರು. ಮುಂದುವರಿದ ಭಾಗದಲ್ಲಿ ನಾವು ಅದನ್ನು ಪುನಃ ವಿಸ್ತಾರವಾಗಿ ಕಲೀಲಿಕ್ಕಿದ್ದೇವೆ. ನಮಗೆ ಸಮಯದ ಅಮೋದ ನಿಮಿತ್ತವಾಗಿ ಇವತ್ತು ಮುಗಿಸಲಿಕ್ಕೆ ಬಯಸ್ತಾರೆ. ಒಂದು ವೇಳೆ ನಮ್ಮನ್ನು ನೋಡುತ್ತಿರುವಂಥ ಯಾವುದೇ ದೇವಸೇವಕರು, ದೇವಸಭೆಯು ಅಥವಾ ವಿಶ್ವಾಸಿಗಳಾಗಿರುವುದಾದರೆ ಸನ್ನಿವೇಶಗಳನ್ನು ಕುರಿತು ಭಾರ ಪಡುತ್ತಿರುತ್ತಾರೆ, ಹೇಗೆ ನಾನು ಇಲ್ಲಿಂದ ಹೊರಗೆ ಬರುವುದು ಅಥವಾ ಇದು ಸನ್ನಿವೇಶದಿಂದ ಬಿಡುಗಡೆ ಹೊಂದೋದು ಹೇಗೆ ಅಂತ ಒಂದು ವ್ಯಥೆ ಪಡುತ್ತಿರುತ್ತಾರೆ. ದೇವಸೇವಕರು ಹೇಳಿದರು, ಆ ಸನ್ನಿವೇಶದಲ್ಲಿ ದೇವದೂತರ ಕಾವಲು ನಮಗಿದೆ. ಯಾವ ರೀತಿಯಲ್ಲಿ ಆತನ ಅವರ ಪ್ರೊಟೆಕ್ಷನ್ ಇದೆ. ಒಂದು ದೇವದೂತರ ದಂಡು ಎಂಬುದಾಗಿ ಹೇಳಿದರೆ 6,000ಕ್ಕಿಂತಲೂ ಅಧಿಕವಾದ 6,000 ದೇವದೂತರ ಕುರಿತಾಗಿ ನಮಗೆ ಹೇಳಿದರು. ಅಂದರೆ ನಮಗೆ ದೇವದೂತರ ದಂಡು ನಮಗಿದೆ. ಆದ್ದರಿಂದ ಯಾವ ವಿಷಯವಾಗಿ ಭಾರ ಪಡೋದು ಬೇಡ. ಯಾವ ರೀತಿಯಲ್ಲಿ ಅಪೊಸ್ತಲರನ್ನು ಸೆರೆಮನೆಯಿಂದ ಹೊರಗೆ ತರಲು ಆ ದೂತನು ಬಂದನು, ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಸನ್ನಿವೇಶನ ಹೊರತರಲು ದೂತ ನಮ್ಮ ಮುಂದೆ ಇರ್ತಾನೆ. ಆದ್ದರಿಂದ ನೀವು ಯಾವುದೂ ವಿಷಯ ಭಾರ ಪಡದೆ ಕರ್ತನಲ್ಲಿ ಭರವಸೆ ಇಟ್ಟು ನಿಮ್ಮ ಜೀವಿತ ಮುಂದುವರಿಸಿ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು 7 ಸಭೆಗಳ ಕುರಿತಾದಂಥ ವಿಸ್ತಾರವಾಗಿ ತಿಳಿಸಿದಂಥ ದೇವಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಅಷ್ಟೇ ಪ್ರಯತ್ನ. ಪ್ರಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ಬರುವವರೆಗೆ ತಪ್ಪದೆ ವೀಕ್ಷಿಸಿ. ವಂದನೆಗಳು.